ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕ ರಾಜಕಾರಣದ್ದು ಏನು ಸುದ್ದಿ ಇದೆ? ಹೀಗೊಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದಕ್ಕೇನು ಬಹಳ ಕಷ್ಟ ಇಲ್ಲ. ಬಣಬಡಿದಾಟ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನ ಬಣ ಇದೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಇದೆ. ಪರಸ್ಪರ ಕಚ್ಚಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರು ಅಪೋಸಿಷನ್ ಪಾರ್ಟಿಯಲ್ಲಿದ್ದಾರೆ. ಅವ್ರಿಗೇನು ಮಾಡೋದಕ್ಕೆ ಕೆಲಸವೇ ಇಲ್ಲ. ಅವರು ಕೂಡ ನಿರಂತರವಾಗಿ ಒಳಜಗಳವನ್ನು ಮಾಡ್ಕೊಳ್ತಲೇ ಇದ್ದಾರೆ. ಇದಿಷ್ಟನ್ನು ಬಿಟ್ಟರೆ ಕರ್ನಾಟಕದ ರಾಜಕಾರಣದಲ್ಲಿ ಬೇರೇನೂ ಸುದ್ದಿನೇ ಇಲ್ಲ. ಇದು ಕರ್ನಾಟಕ ರಾಜಕಾರಣದ ಪರಿಸ್ಥಿತಿ, ಹಾಗೆ ಇಂತಹ ರಾಜಕಾರಣಿಗಳನ್ನು ಪಡೆದಂತಹ ಕರ್ನಾಟಕದ ಜನತೆಯ ದುಸ್ಥಿತಿ. ಮಿತ್ರರೇ, ಕಾಂಗ್ರೆಸ್ನಲ್ಲಿ ಒಂದಷ್ಟು ದೊಡ್ಡ ಡೆವಲಪ್ಮೆಂಟ್ಗಳಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ ಏನೇ ರಾಜಕಾರಣ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಬಣ ಸ್ವಲ್ಪ ತಣ್ಣಗಿತ್ತು. ಯಾಕೆಂದ್ರೆ ಅವರು ಪಡೆದುಕೊಳ್ಳಬೇಕಾದಂಥವ್ರು, ಅವರಿಗೆ ಸಿಎಂ ಕುರ್ಚಿ ಬೇಕು. ಹೀಗಾಗಿ ಅವರು ತಾಳ್ಮೆಯನ್ನು ತೆಗೆದುಕೊಂಡಿದ್ರು. ಸ್ವಲ್ಪ ಯಾಮಾರದ್ರು ಕೂಡ ಹತ್ತಿರಕ್ಕೆ ಬಂದಂತಹ ಕುರ್ಚಿ ಕೈ ತಪ್ಪು ಹೋಗುತ್ತೆ ಅಂತ ಡಿ ಕೆ ಶಿವಕುಮಾರ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇದಕ್ಕೋಸ್ಕರವಾಗಿ ಅವರು ತುಂಬ ಸೇಫ್ ಗೇಮ್ ಮಾಡ್ತಾ ಇದ್ರು. ಆದರೆ ಡಿ ಕೆ ಶಿವಕುಮಾರ್ ಬಣ ಈಗ ಹಂತ ಹಂತವಾಗಿ ಅಗ್ರೆಸಿವ್ ಆಗೋದಕ್ಕೆ ಶುರುವಾಗಿದೆ. ಅವ್ರಿಗೆ ಗೊತ್ತಾಯಿತು, ಇನ್ನು ಇಷ್ಟೊಂದು ತಾಳ್ಮೆಯಿಂದ ಇದ್ದಿದ್ದೆ ಆದರೆ ಸಿದ್ದರಾಮಯ್ಯನವರ ಕೈ ಮೇಲಾಗ್ತಾ ಇದೆ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಡಿ ಕೆ ಸುರೇಶ್ ಈಗ ಫೀಲ್ಡಿಗಿಳಿದಿದ್ದಾರೆ. ಮಿತ್ರರೇ, ಇದೊಂದು ದೊಡ್ಡ ಬೆಳವಣಿಗೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಏನು ಸುಮ್ಮನೆ ಕೂತಿಲ್ಲ. ಅವರು ಏನೇನು ಪ್ಲಾನ್ ಮಾಡ್ಕೊಳ್ಬೇಕು ಎಲ್ಲವುದನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಏನಾಗಬಹುದು? ಡಿ ಕೆ ಸುರೇಶ್ ಅವರ ಪ್ಲಾನ್ ಏನು? ಅಣ್ಣನನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಿಸಲೇಬೇಕು ಅಂತ ತೀರ್ಮಾನ ಮಾಡಿರುವಂತಹ ಡಿ ಕೆ ಸುರೇಶ್ ಏನೇನು ರಣತಂತ್ರವನ್ನು ಮಾಡಿದ್ದಾರೆ? ಇದಕ್ಕೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗಬಹುದು? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಜಾಸ್ತಿ ಆಯಿತು ಅಂತ. ಡಿ ಕೆ ಶಿವಕುಮಾರ್ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಸಂದರ್ಶನವನ್ನು ಕೊಡ್ತಾರೆ. ಅಲ್ಲಿ ಒಪ್ಪಂದದ ಬಗ್ಗೆ ಮಾತನಾಡ್ತಾರೆ. ಅಂದರೆ ಹೈಕಮಾಂಡ್ ಮುಂದೆಯೇ ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಅವರು ಪ್ರಸ್ತಾಪ ಮಾಡ್ತಾರೆ. ಅದು ಮಿತ್ರರೇ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದಂತಹ ಸುದ್ದಿ. ಅದಾದ ನಂತರ ಸಿದ್ದರಾಮಯ್ಯನವರ ಇಡೀ ಟೀಮ್ ಆಕ್ಟಿವ್ ಆಗುತ್ತೆ. ಇಲ್ಲಿ ಸಿದ್ದರಾಮಯ್ಯನವರ ಸ್ವಾರ್ಥವೂ ಇದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣದ ಸ್ವಾರ್ಥವೂ ಕೂಡ ಇದೆ. ಎಲ್ಲರೂ ಒಂದೊಂದು ಗೋಲನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸ್ವಾರ್ಥ ಏನು ಕೇಳಿದ್ರೆ, ಈ ರೀತಿಯ ಬಣಬಡಿದಾಟ ಜಾಸ್ತಿ ಆದರೆ ನನಗೆ ಅದರಿಂದ ಲಾಭ ಆಗುತ್ತೆ. ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಯೋಚನೆ ಮಾಡಬಹುದು? ತುಂಬ ಭಿನ್ನಮತಗಳಿದೆ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆದರೆ ಅಷ್ಟೊಂದು ಭಿನ್ನಮತ ಆಗಲಿಕ್ಕಿಲ್ಲ, ಅವರೇ ಮುಂದುವರಿಲಿ ಅಂತ ಹೇಳಬಹುದು. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣದಲ್ಲಿ ಒಂದಷ್ಟು ಜನ ಹುರಿಯಾಳುಗಳಿದ್ದಾರಲ್ಲ, ಅವರ ಸ್ವಾರ್ಥ ಏನು ಕೇಳಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಇಳಿಯುವಂತಹ ಸನ್ನಿವೇಶ ಬಂದಿದ್ದೆ ಆದರೆ ನಾವು ಆ ಚೇರ್ನಲ್ಲಿ ಕೂರಬೇಕು. ಇದು ಅವರ ಸ್ವಾರ್ಥ. ಅದರಲ್ಲಿ ಫ್ರಂಟ್ ರನ್ನರ್ ಯಾರು ಕೇಳಿದ್ರೆ, ಒಂದು ಸತೀಶ್ ಜಾರಕಿಹೊಳಿ, ಎರಡನೇದಾಗಿ ಜಿ ಪರಮೇಶ್ವರ್. ಇಬ್ಬರೂ ಕೂಡ ಆ ಸ್ವಾರ್ಥವನ್ನು ಇಟ್ಟುಕೊಂಡೇ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸದ್ಯ ಸಿದ್ದರಾಮಯ್ಯನವರು ಬಹಳ ಜಾಣ್ಮೆಯನ್ನು ಉಪಯೋಗಿಸಿ ಕೆ ಎನ್ ರಾಜಣ್ಣಗೆ ಸೇನಾಧಿಪತ್ಯದ ಪಟ್ಟವನ್ನು ಕೊಟ್ಟುಬಿಟ್ಟಿದ್ದಾರೆ. ಅಂದ್ರೆ ಈ ಇಡೀ ಬಂಡಾಯದ ಸೇನಾಧಿಪತಿ ಯಾರು ಕೇಳಿದ್ರೆ ಕೆ ಎನ್ ರಾಜಣ್ಣ. ನಿಮ್ಗೆ ಆಶ್ಚರ್ಯ ಆಗಬಹುದು, ಕೆ ಎನ್ ರಾಜಣ್ಣಗೆ ಏನು ಉದ್ದೇಶ ಇದೆ? ಮಿತ್ರರೇ, ಕೆ ಎನ್ ರಾಜಣ್ಣಗೆ ಬಹಳ ಏನು ದೊಡ್ಡ ಮಹತ್ವಾಕಾಂಕ್ಷೆ ಇಲ್ಲ. ಇಷ್ಟೆಲ್ಲ ಗುದ್ದಾಡಿರುವಂತಹ ಕೆ ಎನ್ ರಾಜಣ್ಣಗೆ ಅಂತಿಮವಾಗಿ ಏನ್ ಸಿಗುತ್ತೆ ಅಂತ ನನ್ನ ಬಳಿಯಲ್ಲಿ ಪ್ರಶ್ನೆ ಕೇಳಿದ್ರೆ ಶೂನ್ಯ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದ್ದಂತಹ ಮಂತ್ರಿಗಿರಿಯು ಹೋಗಿ ಕೇವಲ ಒಬ್ಬ ರೆಬೆಲ್ MLA ಆಗಿ ಉಳಿಯುವಂತಹ ಸ್ಥಿತಿ ನಿರ್ಮಾಣ ಆದರೂ ಆಶ್ಚರ್ಯ ಇಲ್ಲ. ಹಾಗಂತ ಇದೇನು ಕೆ ಎನ್ ರಾಜಣ್ಣಗೆ ಗೊತ್ತಿಲ್ವಾ? ಗೊತ್ತು. ಆದರೂ ಕೂಡ ಸಿದ್ದರಾಮಯ್ಯನವರ ಮೇಲಿನ ನಿಷ್ಠೆಯ ಕಾರಣದಿಂದಾಗಿ ಕೆ ಎನ್ ರಾಜಣ್ಣ ಆ ಸೇನಾಧಿಪತ್ಯವನ್ನು ವಹಿಸಿಕೊಂಡಿದ್ದಾರೆ. ನೀವು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿ. ಸತೀಶ್ ಜಾರಕಿಹೊಳಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅವರೇನು ಹೆಚ್ಚು ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ. ಅವಾಗವಾಗ ಒಂದೊಂದು ಸಂದೇಶ ಕೊಡುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅಷ್ಟೇ. ಅವರು ದೆಹಲಿಗೆ ಹೋಗ್ತಾರೆ, ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಆದರೂ ಕೂಡ ಅವರು ಹಿಂದೆಯೇ ಇದ್ದಾರೆ, ಹೆಚ್ಚು ಮುಂದೆ ಬಂದು ಮಾತನಾಡ್ತಾ ಇಲ್ಲ. ಆದರೆ ಕೆ ಎನ್ ರಾಜಣ್ಣ ಮಾತ್ರ ಕುಲ್ಲ ಮಾತನಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ, ಕೆ ಎನ್ ರಾಜಣ್ಣಗೆ ಮಹತ್ವಾಕಾಂಕ್ಷೆ ಇಲ್ಲ. ನಾಳೆ ಸಿದ್ದರಾಮಯ್ಯನವರು ಇಳಿದು ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬರುತ್ತೆ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರುತ್ತೆ. ಕೆ ಎನ್ ರಾಜಣ್ಣ ಹೆಸರು ಬರೋದಿಲ್ಲ. ಒಂದು ವೇಳೆ ಇವರಿಬ್ಬರೇನಾದರೂ ದೊಡ್ಡ ಮಟ್ಟದ ಬಂಡಾಯವನ್ನು ಸಾರಿದ್ದೇ ಆಗಿದ್ರೆ ಹೈಕಮಾಂಡ್ ಅವರ ಹೆಸರನ್ನು ಪರಿಗಣಿಸೋದೇ ಇಲ್ಲ. ಇದು ರಾಜಕೀಯದ ಒಳಗುಟ್ಟು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈಗ ಸತೀಶ್ ಜಾರಕಿಹೊಳಿ ಏನು ಡಿಮ್ಯಾಂಡ್ ಇಡ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಬದಲಾಯಿಸಬೇಕು, ಹೊಸಬರ ನೇಮಕಾತಿ ಆಗಬೇಕು ಅಂತ. ಅದಕ್ಕೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋದ್ರು, ದೆಹಲಿಯ ನಾಯಕರನ್ನ ಭೇಟಿಯಾದರು. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದೇನು, ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ನಿಯಮ ಇದೆ. ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ಅನುಭವಿಸ್ತಾ ಇದ್ದಾರೆ, ನಮಗೂ ಕೂಡ 2 ಹುದ್ದೆ ಕೊಡಿ ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಇಷ್ಟೆಲ್ಲ ಅಗ್ರೆಸಿವ್ ಆಗಿದ್ದಾರಲ್ಲ, ಒಂದು ವೇಳೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೊಡ್ತೀನಿ, ನೀವು ಮಂತ್ರಿಗಿರಿಗೆ ರಾಜೀನಾಮೆ ಕೊಡಿ ಅಂತಂದ್ರೆ ಅದಕ್ಕೆ ಅವರು ಒಪ್ಕೊಳ್ಳೋದಿಲ್ಲ. ಅವರಿಗೆ ಮಂತ್ರಿಗಿರಿಯೂ ಬೇಕು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯೂ ಬೇಕು. ಅದು ಅವರು ಪಟ್ಟು ಹಿಡಿದಿರುವಂತಹದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಇಷ್ಟು ದಿನ ಅನುಭವಿಸಿದ್ದಾರೆ, ನಮಗೂ ಕೂಡ ಕೊಡಿ ಅಂತ. ಪರಮೇಶ್ವರ್ ಕೂಡ ಅದೇ ಹಾದಿಯಲ್ಲಿದ್ದಾರೆ. ಮಂತ್ರಿಗಿರಿಯನ್ನು ಬಿಡೋದಕ್ಕೆ ಸಿದ್ಧ ಇಲ್ಲ. ಬರೋದಾದರೆ ಎಕ್ಸ್ಟ್ರಾ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಗಲಿ ಅಂತ. MB ಪಾಟೀಲ್ ಕೂಡ ಇದನ್ನೇ ಹೇಳ್ತಾ ಇರುವಂಥದ್ದು. ಇವರು ಯಾರೂ ಕೂಡ ಮಂತ್ರಿಗಿರಿಯನ್ನು ಬಿಟ್ಟು ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಆದರೆ ಕೆ ಎನ್ ರಾಜಣ್ಣ ಸ್ವಲ್ಪ ವಿಭಿನ್ನ. ಅವರೇನು ಹೇಳ್ತಾ ಇದ್ದಾರೆ, ನನಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೊಟ್ಟರೆ ನನಗೆ ಮಂತ್ರಿಗಿರಿ ಬೇಡ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ.
ಜೊತೆಗೆ ಕೆ ಎನ್ ರಾಜಣ್ಣ ಹಿಂದುಳಿದ ವರ್ಗದ ನಾಯಕ, ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ. ಹೀಗಾಗಿ ಕೆ ಎನ್ ರಾಜಣ್ಣಗೆ ಸಿದ್ದರಾಮಯ್ಯನವರು ಪಟ್ಟಾಭಿಷೇಕ ಮಾಡಿರುವಂಥದ್ದು, ನೀವು ನಮ್ಮ ಬಣದ ಸೇನಾಧಿಪತ್ಯವನ್ನು ವಹಿಸಿಕೊಳ್ಬೇಕು ಅಂತ. ಅವರು ಸಮರ್ಥವಾಗಿ ನಿಭಾಯಿಸ್ತಿದ್ದಾರೆ ಕೂಡ. ಆದರೆ ಡಿ ಕೆ ಶಿವಕುಮಾರ್ ಬಣ ಇದೆಯಲ್ಲ, ಸ್ವಲ್ಪ ವೀಕಾಗಿ ಕಾಣ್ತಾ ಇತ್ತು. ಅವರೇನೇ ಪಟ್ಟು ಹಾಕಿದ್ರೂ ಕೂಡ ಅದಕ್ಕೆ ಪ್ರತಿತಂತ್ರವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇರಲಿಲ್ಲ. ಅವರು ಆರಂಭದಲ್ಲಿ ಹೈಕಮಾಂಡ್ ಬಾಗಿಲಿಗೆ ಹೋದರು, ಹೈಕಮಾಂಡ್ ಮೂಲಕವಾಗಿ ಹೇಳಿಸುವಂತಹ ಪ್ರಯತ್ನ ಮಾಡಿದ್ರು. ನೀವೇ ನೋಡ್ತಾ ಬನ್ನಿ, ಡಿ ಕೆ ಶಿವಕುಮಾರ್ ಫಾರಿನ್ನಿಗೆ ಹೋದಾಗ ಇಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ, ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುತ್ತೆ. ಅದಾಗ್ತಿದ್ದ ಹಾಗೆ ಪರಮೇಶ್ವರ್ ನೇತೃತ್ವದಲ್ಲಿ ಮತ್ತೊಂದು ಡಿನ್ನರ್ ಮೀಟಿಂಗ್ ಆಯೋಜನೆಗೊಂಡಿರುತ್ತೆ. ಆಗ ಡಿ ಕೆ ಶಿವಕುಮಾರ್ ಫಾರಿನ್ನಿಂದ ನೇರವಾಗಿ ದೆಹಲಿಗೆ ಬರ್ತಾರೆ, ಹೈಕಮಾಂಡರನ್ನು ಭೇಟಿ ಆಗ್ತಾರೆ, ಹೈಕಮಾಂಡ್ ಮೂಲಕ ಪರಮೇಶ್ವರ್ಗೆ ಸಂದೇಶವನ್ನು ಕಳುಹಿಸ್ತಾರೆ ಮೀಟಿಂಗ್ ರದ್ದಾಗಬೇಕು ಅಂತ. ಹಾಗೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ನಾಯಕರ ಮೂಲಕ ಎದುರಾಳಿಗಳನ್ನು ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ಗೂ ಗೊತ್ತಾಗ್ತಾ ಇದೆ, ಹೆಚ್ಚು ದಿನ ನಾನು ಹೈಕಮಾಂಡ್ ಮೂಲಕವಾಗಿ ಹೇಳಿಸಿ ಇದನ್ನೆಲ್ಲ ಶಮನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ತನ್ನ ತಮ್ಮನಿಗೆ ಇದೆಲ್ಲದರ ನೇತೃತ್ವವನ್ನು ಕೊಟ್ಟಿದ್ದಾರೆ. ಇದರ ಆರಂಭ ಯಾವಾಗಾಯಿತು ಕೇಳಿದ್ರೆ, ಜಿ ಸಿ ಚಂದ್ರಶೇಖರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಕೆ ಎನ್ ರಾಜಣ್ಣ ವಿರುದ್ಧವಾಗಿ, ಅಲ್ಲಿಂದ ಆರಂಭವಾಗಿದೆ. ಅಂದರೆ ಡಿ ಕೆ ಶಿವಕುಮಾರ್ ಬಣವೂ ಕೂಡ ತೀರಾ ಅಗ್ರೆಸಿವ್ ಆಗ್ತಾ ಇದೆ. ಇನ್ನು ನಾವು ಸುಮ್ಮನೆ ಕೂತ್ರೆ ಚೇರ್ ಸಿಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಡಿ ಕೆ ಸುರೇಶ್ ಏನು ಮಾಡ್ತಾ ಇದ್ದಾರೆ, ಏನು ನೇರವಾಗಿ ಬ್ಯಾಟಿಂಗ್ ಮಾಡ್ತಾರಾ? ಮಿತ್ರರೇ, ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಯಶಸ್ಸನ್ನು ಗಳಿಸಿದ್ದಾರೆ. ಅವರು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸೋಲಿಲ್ಲದ ಸರದಾರ ಅಂತ ಹಣೆಪಟ್ಟಿಯನ್ನು ಹೊತ್ಕೊಂಡಿದ್ದಾರೆ, ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಬಹಳ ಒಳ್ಳೆಯ ತಂತ್ರಗಾರ. ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲವೂ ಕೂಡ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಇಲ್ಲದೆ ಡಿ ಕೆ ಶಿವಕುಮಾರ್ ರಾಜಕಾರಣ ಮಾಡುವಂಥದ್ದು ಕಷ್ಟ. ಆ ಪರಿಸ್ಥಿತಿ ಇದೆ. ಇದನ್ನು ನಾನೇನು ಕಲ್ಪನೆ ಮಾಡಿ ಹೇಳ್ಕೊಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ನೀವು ಯಾರನ್ನೇ ಬೇಕಾದರೂ ಕೇಳಿ ಅವ್ರು ಹೇಳುವಂಥದ್ದಿದೆ. ಡಿ ಕೆ ಶಿವಕುಮಾರ್ ಶಕ್ತಿ ಏನು ಕೇಳಿದ್ರೆ ಅದು ಡಿ ಕೆ ಸುರೇಶ್ ಅಂತ. ನೀವು ಇದು ಅನೇಕ ಸಂದರ್ಭದಲ್ಲೂ ಕೂಡ ಸಾಬೀತಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, 2023ರಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನುವಂಥ ಗೊಂದಲ ನಿರ್ಮಾಣ ಆಗಿರುತ್ತೆ. ಸಿದ್ದರಾಮಯ್ಯನವರು ಕೂಡ ದೆಹಲಿಯಲ್ಲಿರ್ತಾರೆ, ಡಿ ಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲಿರ್ತಾರೆ. ಇಬ್ಬರೂ ಕೂಡ ಮುಖ್ಯಮಂತ್ರಿ ಗಾದಿಗಾಗಿ ಪಟ್ಟು ಹಿಡಿದು ಕೂತಿರ್ತಾರೆ. ಆಗ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡುತ್ತೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಡಿ ಕೆ ಶಿವಕುಮಾರ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರಂತೆ ಗೊತ್ತಾ, ನಾನು ಈಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇದನ್ನು ಒಪ್ಕೊಳ್ಬಹುದು, ಯಾಕೆಂದರೆ ನಾನು ಹೈಕಮಾಂಡ್ಗೆ ಬೆಲೆ ಕೊಡ್ತೀನಿ. ಆದರೆ ನನ್ನ ತಮ್ಮನನ್ನು ಸಂಭಾಳಿಸುವಂಥದ್ದಿದೆಯಲ್ಲ, ಅದು ಬಹಳ ಕಷ್ಟ ಆಗುತ್ತೆ ಅಂತ. ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ 10th ಜನಪಥ್ನ ಹೊರಗಡೆ ನಿಂತಿದ್ರಂತೆ, ಅಂದರೆ ರಾಹುಲ್ ಗಾಂಧಿ ಅವರ ನಿವಾಸದ ಹೊರಗಡೆ. ಬಳಿಕ ರಾಹುಲ್ ಗಾಂಧಿ ಅವರು ಡಿ ಕೆ ಸುರೇಶ್ ಅವರನ್ನು ಕರೆಸ್ಕೊಂಡು ಈ ರೀತಿಯಾಗಿ ಕನ್ವಿನ್ಸ್ ಮಾಡುವಂತಹ ಕೆಲಸ ಮಾಡ್ತಾರೆ. ನಿಮಗೆ ಮುಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ, ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡುವಂತಹದ್ದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತವಾಗಿದೆ ಅಂತ ಹೇಳಿ ಡಿ ಕೆ ಸುರೇಶ್ ಅವರನ್ನ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಸ್ವತಃ ರಾಹುಲ್ ಗಾಂಧಿ ಮಾಡಿದ್ರಂತೆ. ಮಿತ್ರರೇ, ಅಂದ್ರೆ ಅಷ್ಟರ ಮಟ್ಟಿಗೆ ಡಿ ಕೆ ಸುರೇಶ್ ಪಟ್ಟು ಹಿಡಿತಾರೆ. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ನಡಿಬೇಕಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏಕಾಏಕಿಯಾಗಿ ಒಂದು ತೀರ್ಮಾನ ಮಾಡ್ತಾರೆ. ಡಿ ಕೆ ಸುರೇಶ್ ಎಲ್ಲೋ ಫಾರಿನ್ ನಲ್ಲಿ ಇರ್ತಾರೆ, ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲೆಲ್ಲ ಓಡಾಡ್ತಾರೆ. ನನ್ನ ಫ್ಯಾಮಿಲಿಯವರು ಯಾರು ಒಬ್ರು ನಿಲ್ತಾರೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡ್ಬಿಡ್ತಾರೆ. ಅಂದ್ರೆ ಡಿ ಕೆ ಸುರೇಶ್ ನಿಲ್ಬಹುದು, ಅಥವಾ ನಾನೇ ಬೇಕಾದ್ರೂ ಬಂದು ಚನ್ನಪಟ್ಟಣದಲ್ಲಿ ಚುನಾವಣೆಯನ್ನು ಎದುರಿಸಬಹುದು ಅಂತ. ಆಗ ಡಿ ಕೆ ಸುರೇಶ್ ಫಾರಿನ್ನಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಜೊತೆಗೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ, ನಮ್ಮ ಕುಟುಂಬದವರು ಯಾರು ಕೂಡ ಚನ್ನಪಟ್ಟಣದಲ್ಲಿ ಚುನಾವಣೆಯನ್ನ ಎದುರಿಸೋದಿಲ್ಲ ಅಂತ. ಯಾಕೆ ಹೀಗೆ? ಅಣ್ಣ ಒಂದು ಮಾತು ಹೇಳ್ತಾರೆ, ತಮ್ಮ ಇನ್ನೊಂದು ಮಾತು ಹೇಳ್ತಾರೆ ಅಂತ ಗೊಂದಲಗಳ ನಿರ್ಮಾಣ ಆಗಬಹುದು. ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವೇನಾದರೂ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಕೇವಲ ಬಿಜೆಪಿ ಜೆಡಿಎಸ್ ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡೋದಿಲ್ಲ, ಕಾಂಗ್ರೆಸ್ ಕೂಡ ನಮ್ಮ ವಿರುದ್ಧವಾಗಿ ನಿಲ್ಲುತ್ತೆ. ಇಲ್ಲೇನಾದರೂ ನೀನು ಸೋತಿದ್ದೆ ಆದರೆ, ಅಥವಾ ನಾನು ಇನ್ನೊಮ್ಮೆ ಸೋತಿದ್ದೆ ಆದರೆ, ನಾವು ಮುಖ್ಯಮಂತ್ರಿ ಗಾದಿಯ ಕನಸನ್ನು ಬಿಟ್ಟು ಬಿಡಬೇಕಾಗತ್ತೆ. ಆ ರೀತಿಯಾಗಿ ಷಡ್ಯಂತ್ರವನ್ನು ನಮ್ಮ ಪಕ್ಷದವರೇ ರೂಪಿಸ್ತಾರೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಚುನಾವಣೆಯನ್ನು ಎದುರಿಸೋದು ಬೇಡ. ಯಾರಾದರೂ ಗೆಲ್ಲುವಂತಹ ಅಭ್ಯರ್ಥಿಯನ್ನು ನಿಲ್ಲಿಸಿ ನಾವಲ್ಲಿ ಶ್ರಮ ಹಾಕೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಡಿ ಕೆ ಸುರೇಶ್ ಅವರು ಮನವೊಲಿಸಿದ್ರಂತೆ. ಇದನ್ನು ಕಾಂಗ್ರೆಸ್ನ ನಾಯಕರೇ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ರಾಜಕೀಯ ಮುಂದಾಲೋಚನೆಗಳು ಡಿ ಕೆ ಸುರೇಶ್ ಅವರಿಗಿದೆ. ಈಗ ಅಣ್ಣನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ ಕೆ ಸುರೇಶ್ ಏನು ಮಾಡಿದ್ದಾರೆ, ಹಂತ ಹಂತವಾಗಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರು ನೇರವಾಗಿ ದೆಹಲಿಗೆ ಹೋದರು, ಖರ್ಗೆ ಅವರನ್ನು ಭೇಟಿಯಾದರು. ಉಭಯ ಕುಶಲೋಪರಿ ಮಾತನಾಡೋದಕ್ಕೆ ಹೋಗಿದ್ದೆ, ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಹೋಗಿದ್ದೆ ಅಂತ ಡಿ ಕೆ ಸುರೇಶ್ ಹೇಳ್ತಾರೆ. ಮಿತ್ರರೇ, SLC ಓದುವಂಥ ಹುಡುಗನಿಗೂ ಗೊತ್ತಾಗುತ್ತೆ, ಇವತ್ತಿನ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಯಲ್ಲಿ ಡಿ ಕೆ ಸುರೇಶ್ ಅವರು ಆರೋಗ್ಯ ವಿಚಾರಿಸೋದಕ್ಕೆ ಹೋಗಿರ್ತಾರಾ ಅಥವಾ ಕುರ್ಚಿಯ ಬಗ್ಗೆ ವಿಚಾರಿಸೋದಕ್ಕೆ ಹೋಗಿರ್ತಾರಾ ಅಂತ. ಇದರ ನಡುವೆ ಕಾಂಗ್ರೆಸ್ನಿಂದ ಇನ್ನೊಂದು ಮಾಹಿತಿ ಬರ್ತಾ ಇದೆ. ಡಿ ಕೆ ಸುರೇಶ್ ಮತ್ತು ಖರ್ಗೆ ಅವರು ಭೇಟಿಯಾಗಿರುವಂತಹದ್ದು, ಡಿ ಕೆ ಶಿವಕುಮಾರ್ ಬಣ ಆಕ್ಟಿವ್ ಆಗಿರುವಂತಹದ್ದು, ಇದೆಲ್ಲದಕ್ಕೂ ಒಂದು ಮುಖ್ಯ ಕಾರಣ ಇದೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ನೇರವಾಗಿ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ನಾನು KPCC ಅಧ್ಯಕ್ಷ ಗಾದಿಯಿಂದ ಇಳಿಯೋದಕ್ಕೆ ಸಿದ್ಧ ಇದ್ದೀನಿ, ನಾನೇನು ಇದರಲ್ಲಿ ಮುಂದುವರಿಬೇಕು ಅಂತ ಬಯಸ್ತಾ ಇಲ್ಲ. ಆದರೆ ನಾನು ಹೇಳದಂಥವರೇ ಅಧ್ಯಕ್ಷ ಗಾದಿಗೆ ಇರಬೇಕು. ಎರಡೇ ಆಪ್ಷನ್ ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್. ಒಂದು ಡಿ ಕೆ ಸುರೇಶ್, ಮೊದಲನೇ ಆಪ್ಷನ್, ನೀವು ಡಿ ಕೆ ಸುರೇಶ್ ಅವರನ್ನು
ಅಧ್ಯಕ್ಷ ಗಾದಿಗೆ ತಂದು ಕೂರಿಸಿ. ಅವರು ತುಂಬ ಸಮರ್ಥರಿದ್ದಾರೆ, ಪಕ್ಷಕ್ಕೋಸ್ಕರವಾಗಿ ಸಾಕಷ್ಟು ದುಡಿದಿದ್ದಾರೆ. ಇಂತಹ ಡಿ ಕೆ ಸುರೇಶ್ಗೆ ಏನಾದರೂ ಪಕ್ಷದ ನೇತೃತ್ವ ಕೊಟ್ಟಿದ್ದೇ ಆದರೆ ರಾಜ್ಯದಲ್ಲಿ ಪಕ್ಷ ಇನ್ನಷ್ಟು ಬಲವರ್ಧನೆಗೊಳ್ಳುತ್ತೆ, ಮುಂದಿನ ಬಾರಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ. ಮಿತ್ರರೇ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದು ಗೊತ್ತು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತಂದರೆ ಸಿದ್ದರಾಮಯ್ಯನವರ ಅಹಿಂದ ಬಲ ಬೇಕು, ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪತ್ತಿನ ಬಲ ಬೇಕು. ಇದೆರಡು ಇಲ್ಲದೆ ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯೋಚನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಹೈಕಮಾಂಡ್ಗೆ ತುಂಬ ಚೆನ್ನಾಗಿ ಗೊತ್ತು. ಇದೆರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೇಂದ್ರ ಹೈಕಮಾಂಡ್ ಬಹಳ ಸಂಕಷ್ಟ ಎದುರಿಸ್ತಾ ಇದೆ, ಆಗ್ತಾ ಇಲ್ಲ. ಯಾಕೆಂದರೆ ಇಬ್ಬರು ಮದಗಜಗಳೇ. ಅದಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಡಿ ಕೆ ಸುರೇಶ್ಗೆ ಪಟ್ಟ ಕಟ್ಟಿ, ನಾನು ಮೊದಲನೇ ಆಪ್ಷನ್ ನಿಮಗೆ ಕೊಡ್ತಾ ಇದ್ದೀನಿ. ಆಯ್ತಪ್ಪ, ನೀವು ಕುಟುಂಬ ರಾಜಕಾರಣ ಇನ್ನೇನು ಒತ್ತಡ ಬರುತ್ತೆ ಅಂತಾದರೆ ಜಿ ಸಿ ಚಂದ್ರಶೇಖರ್ಗೆ ಅಧ್ಯಕ್ಷ ಗಾದಿಯನ್ನು ಕೊಟ್ಟು ಬಿಡಿ, ಇದೆರಡೇ ಆಪ್ಷನ್ ನಿಮಗೆ ಅಂತೇಳಿ ಡಿ ಕೆ ಶಿವಕುಮಾರ್ ಕಡ್ಡಿ ಮುರಿದ ಹಾಗೆ ಕೇಂದ್ರ ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಹೀಗಾಗಿ ಕೇಂದ್ರ ಹೈಕಮಾಂಡ್ಗೂ ಕೂಡ ಇದೊಂದು ಬಿಸಿ ತುಪ್ಪ ಅಂತ ಹೇಳಿ ಕಾಂಗ್ರೆಸ್ನ ಕೆಲ ನಾಯಕರೇ ಹೇಳ್ತಾ ಇದ್ದಾರೆ. ಕೆಲವರಿಗೆ ಅನಿಸಬಹುದು, ಯಾಕೆ ಬಿಸಿ ತುಪ್ಪ ಆಗಬೇಕು, ಡಿ ಕೆ ಸುರೇಶ್ಗೆ ಕೊಡುವಂಥದ್ದು ಉತ್ತಮ ಅಲ್ವಾ ಅಂತ. ಅಂದರೆ ಆ ಕಡೆ ಎದುರಾಳಿ ಇರುವಂತಹದ್ದೇನು ಸಾಮಾನ್ಯ ವ್ಯಕ್ತಿ ಅಲ್ವಲ್ಲ, ಅಲ್ಲಿರುವಂತಹದ್ದು ಸಿದ್ದರಾಮಯ್ಯ ಏನು ಪಟ್ಟು ಹಾಕ್ತಾ ಇದ್ದಾರೆ, ಶೋಷಿತ ವರ್ಗಕ್ಕೆ ಅಧಿಕಾರ ಸಿಗಬೇಕು, ಶೋಷಿತರು, ಹಿಂದುಳಿದ ವರ್ಗದವರು, ಅಹಿಂದ ವರ್ಗ, ಇದನ್ನೇ ಅವರು ಹೆಚ್ಚೆಚ್ಚು ಮುನ್ನೆಲೆಗೆ ತರ್ತಾ ಇದ್ದಾರೆ. ಪರಮೇಶ್ವರ್ ಈಗ ದೆಹಲಿಗೆ ಹೋಗಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದಾರಲ್ಲ, ಅವರೇನು ಹೇಳಿದ್ದಾರೆ, ಶೋಷಿತ ವರ್ಗದ ಸಮಾವೇಶ ಮಾಡಬೇಕು ಅಂತ. ಅವರು ಪಟ್ಟು ಹಾಕ್ತಿರುವಂಥದ್ದೇ ಇದನ್ನು. ನಿಮಗೆ ನೆನಪಿರಲಿ, ಕಾಂಗ್ರೆಸ್ನ ಹೈಕಮಾಂಡ್ ಈ ಶೋಷಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಅನ್ನುವಂಥ ವಿಚಾರ ಬಂದಾಗ ಬ್ಯಾಕ್ ಫುಟ್ಗೆ ಹೋಗಿಬಿಡುತ್ತೆ. ಯಾಕೆಂದರೆ ಅವರು ನಂಬಿಕೊಂಡಿರುವಂಥದ್ದೇ ಈ ವರ್ಗಗಳನ್ನು. ಅವರು ಕೈ ಬಿಟ್ಬಿಟ್ರು ಅಂತಂದರೆ ಕಾಂಗ್ರೆಸ್ ಸಮುದ್ರದಲ್ಲಿ ಮುಳುಗೋಗ್ಬಿಡುತ್ತೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಅಕ್ಷರಶಃ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದೆ. ಇದರಿಂದ ಹೊರಬರುವಂತಹದ್ದು ಅಷ್ಟು ಸುಲಭ ಇಲ್ಲ. ಮಿತ್ರರೇ, ನಿಮಗೇನನ್ಸುತ್ತೆ, ಡಿ ಕೆ ಸುರೇಶ್ ಅವರ ರಂಗಪ್ರವೇಶದಿಂದಾಗಿ ಡಿ ಕೆ ಶಿವಕುಮಾರ್ ಬಣದ ಕೈ ಮೇಲಾಗತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.